ಫುಲ್ ಫಿನಿಶಿಂಗ್ ಮಾಡಿದ್ದು. ಗ್ರೀಸ್ ಮಾಡ್ಕೊಂಡಿದ್ದೀನಿ ನೋಡಿ, ಬೇರಿಂಗ್ಗಳಿಗೆಲ್ಲ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇದು ಕ್ಯಾಪ್ ಇತ್ತು, ಇದನ್ನು ಓಪನ್ ಮಾಡಿ ರಿಮೂವ್ ಮಾಡಿ, ಈ ಕ್ಯಾಪ್ನ ರಿಮೂವ್ ಮಾಡಿ ಗ್ರೀಸ್ ಹಾಕಿದ್ದೀನಿ. ಫಿಟ್ಟಿಂಗ್ ಮಾಡ್ಬೇಕಂದ್ರೆ ಬಾಕಿ ಎಲ್ಲ ವಾಶ್ ಮಾಡ್ಕೊಂಡು ಬೆಲ್ಲು ಗಿಲ್ಲು ಎಲ್ಲ ಇದೇ ಥರ ಯಾವುದೇ ಪ್ರಾಬ್ಲಮ್ ಇದ್ರು ನೋಡಿ ಈ ಥರ ಐಟಮ್ ಸಿಗುತ್ತೆ. ಐಟಮ್ ತಂದಾಕಿ. ಈ ಪುಲ್ಲಿ ಬಂದು 1800 ಚಿಲ್ಲರೆ ಐತೆ. ಅದಕ್ಕೆ ಕಸ್ಟಮರು ನನ್ನ ಹತ್ರ ಅಮೌಂಟ್ ಇಲ್ಲಪ್ಪ ಅಂದರು. ಅದಕ್ಕಾಗಿ ಈ ಥರ ಸ್ವಲ್ಪ ದಿವಸ ತೊಟ್ಮಟ್ಟಿಗೆ ಓಡಿಸ್ಕೋಬೋದು. ತೊಟ್ಮಟ್ಟಿಗೆ ಅಂದರೆ ಒಂದು 15-20 ಸಾವಿರ ಕಿಲೋಮೀಟ್ರ್ ಓಡಿಸ್ಕೋಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ನಡೆಸ್ಕೊಳ್ಳಿ, ಗೊತ್ತಿರೋರ್ಗೆ ಗೊತ್ತಿಲ್ಲದವ್ರಿಗೆ ನೋಡಿ ಎಲ್ಲ ಗ್ರೀಸ್ ಹಾಕ್ಕೊಂಡಿದ್ದೀನಿ. ಫಿಟ್ ಮಾಡಿ ನಾನು ಒಂದು Activa BS6 ಮಾಡಲು E20 ಮಾಡಲು ಫುಲ್ಲಿ ಸೌಂಡ್ ಬರ್ತಿತ್ತು. ಕಾರಣ ಶೋರೂಮಲ್ಲೆಲ್ಲ ಸರ್ವಿಸ್ ಮಾಡಿಸಿದ್ರಂತೆ, ಬೇರಿಂಗ್ಗಳೆಲ್ಲ ಹೊಂಟೋಗಿತ್ತು. ಫುಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫಿಟ್ಟಿಂಗ್ ಮಾಡಬೇಕು. ಐಟಮ್ ತರಿಸಿದ್ದೀನಿ. ಸ್ಪೇರು, ಬೇರಿಂಗು, ಲಾಕು, ಫುಲ್ಲಿ ಬೇರಿಂಗು ಎಲ್ಲ ಏನೇನೈತಪ್ಪ ಇದರಲ್ಲಿ ಅಂದರೆ ಬಟನ್ಗಳು, ನೋಡಿ ಬಟನ್ ಇದೆ 3 ಬಟನ್ನು, ಒಂದು ಬಾಲ್ ಬೇರಿಂಗು, ಒಂದು ನೀಡ್ಲೆ ಬೇರಿಂಗ್, ನೀಡ್ಲೆ ಬೇರಿಂಗ್ ಐತೆ. ಕ್ಲಚ್ಚೆಲ್ಲ ಬಿಚ್ಚಿದ್ದೀನಿ ನೋಡಿ. ಕ್ಲಚ್ಚೆಲ್ಲ ಮೊನ್ನೆ ಫಿಟ್ ಮಾಡಿಸಿದ್ರಂತೆ ಶೋರೂಮಲ್ಲಿ. ಸೌಂಡ್ ಬರ್ತಿದ್ದ ಕಾರಣ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಪುಲ್ಲಿ ಎಲ್ಲ ಬೇರಿಂಗ್ ಎಲ್ಲ ತಗೊಂಡಿದೆ, ಎಲ್ಲ ವಾಶ್ ಮಾಡ್ಕೊಂಡು ಆಯಿಲ್ ಸೀಲ್ಗಳು ಹಾಕಿದ್ದೀನಿ, ಮೋರಿಂಗ್ ಹಾಕಿದ್ದೀನಿ ನೋಡಿ. ಎಲ್ಲ ವಾಶ್ ಮಾಡ್ಕೊಂಡು ಫಿಟ್ ಮಾಡ್ತಾಯಿದ್ದೀನಿ. ಫಿಟ್ಟಿಂಗ್ ಒಂದೇ ಬಾಕಿ. ಓರಿಂಗು ಆಯಿಲ್ ಸೀಲ್ ಹಾಕಿ ಓರಿಂಗ್ನ ಹಾಕ್ತಾ ಇದ್ದೀನಿ. ಓರಿಂಗ್ ಕಿಟ್ ಎಲ್ಲ ಚೇಂಜ್ ಮಾಡಿ ಓರಿಂಗ್ಗಳು ಆಯಿಲ್ ಸೀಲ್ಗಳು ಹಾಕಿದ್ದೀನಿ. ಪೂರಾ ಕಚರ ಹೊಡೆದಲ್ಲ. ಒಂದು ಕಡೆಯಿಂದ ನೀಟಾಗಿ ಫಿಟ್ ಮಾಡ್ತಾಯಿದ್ದೀನಿ. ಕ್ಲಚ್ಚು, ಸ್ಪ್ರಿಂಗು ಮತ್ತು ಬೆಲ್ಟು, ಬೆಲ್ಲು, ಏವಿಟ್ರ್ ಬಾಡಿ, ಫ್ಯಾನು. ಏವಿಟ್ರ್ ಬಾಡಿ ಇಲ್ಲೇ ಐತೆ ಫ್ಯಾನಿಂದು. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಈ ಥರ ಯಾವುದೇ ಕಂಪ್ಲೇಂಟ್ ಬಂದರೂ ಈ ಥರ ಬೇರಿಂಗ್ನ ಚೇಂಜ್ ಮಾಡಿ. ಇಲ್ಲಿ ಒಳ್ಳೆ ಉತ್ತಮ ಅಂದರೆ ಮರ್ದಾನ್ ಸಾಬ್ರು ಅಯಾಸಣ್ಣ ಲಾಕ್ನ ಹಾಕ್ತಾಯಿದ್ದೆ. ಅವ್ರು ನಮ್ಮ ಹಿಂದೂಗಳ ಥರ ಯಾವತ್ತೂ ಅವ್ರು ನಮ್ಮ ಮುಸ್ಲಿಮ್ಸ್ ನೋಡಿ. ಲಾಕ್ ಕುಣಿಸಿದ್ದೀನಿ, ಬೇರಿಂಗ್ನ ಹಾಕಿದ್ದೀನಿ. ಈ ಫುಲ್ಲಿ ಬೇರಿಂಗ್ ಹೊಡೆದಕ್ಕೆ ಕುಣಿಸ್ತೀನಿ.
ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ. ಚೆಕ್ ಮಾಡ್ತಾ ಇದ್ದೀನಿ ಸೌಂಡ್ ಏನು ಬರುತ್ತಾ ಅಂತ. ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ. ರನ್ನಿಂಗ್ ಆಯ್ತೆ, ರನ್ನಿಂಗ್ ಮಾಡಿದ್ದೀನಿ, ಫಿಟ್ ಮಾಡಿಲ್ಲ. ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಎಲ್ಲ ಮಾಡ್ತೀರಾ? ಸೈಜ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ, ಸೌಂಡ್ ಬರ್ತಾ ಇತ್ತು. ಬರಲಿ ಮುಂದೆ. ಇಷ್ಟು ಕೆಲಸಕ್ಕೆ ಪುಲ್ಲಿ ಹಾಕ್ಬೇಡಿ, ಏನೋ ಹಾಕ್ಬೇಡಿ ಅಂತ ಅಲ್ವಾ? ರೆಡಿ ಮಾಡ್ಕೊಡ್ತೀನಿ, ಪುಲ್ಲಿ ಗಿಲ್ಲಿ ಬೇಡ ಅಂತ. ಏನು ಜನ ನೋಡಿ ಫ್ರೆಂಡ್ಸ್, ಫುಲ್ಲು ರೆಡಿ ಮಾಡಿ ಟ್ರಯಲಿಗೆ ಬಂದಿದ್ದೀನಿ. ಇದು ಹೊಂಡಾ ಆಕ್ಟಿವಾ BS6 ಮಾಡಲು ನೋಡಿ, OBD ಸ್ಕ್ಯಾನರ್ ಕಾಣ್ತಾ ಇದೆ. ಗಾಡಿನ ಫುಲ್ ಕಂಡೀಷನ್ ಆಗಿ ರೆಡಿ ಮಾಡಿ ಟ್ರಯಲಿಗೆ ಬಂದಿದ್ದೀನಿ. ಟ್ರಯಲಿಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇದೇ ಥರ ಯಾವುದಾದ್ರೂ ಹೊಂಡಾ ಆಕ್ಟಿವಾ ಇದ್ದರೆ ನಮ್ಮ ವರ್ಕ್ಶಾಪಿಗೆ ತೊಗೊಂಬಂದು ನೀಟಾಗಿ ರೆಡಿ ಮಾಡಿ ಕೊಡ್ತೀವಿ. ಯಾವುದೇ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ಮು, ಮೈನರ್ ಪ್ರಾಬ್ಲಮ್ಮು ಯಾವುದೇ ಇರಲಿ ತೊಗೊಂಬನ್ನಿ. ಬನ್ನಿ ಯಾವುದೇ ಇದೇ ಥರ BS6 ಹೊಂಡಾ ಆಕ್ಟಿವಾ ಇರಲಿ, ಯಾವುದೇ ಇರಲಿ ವರ್ಕ್ಶಾಪಿಗೆ ತಗೊಂಬಂದು ನಾವು ರಿಟರ್ನ್ ಮಾಡಿಕೊಡ್ತೀವಿ, ರೆಡಿ ಮಾಡಿ ಕೊಡ್ತೀವಿ. ವಿಸಿಟ್ ಮಾಡಿ ಒಂದ್ಸಲಿ. ನ್ಯೂ KGN ಮೋಟರ್ಸ್, ಸಬ್ಬೂರ್ ರೋಡ್, CS. ಫುಲ್ಲಿ ಹೊಂಟೈತೆ, ಕಸ್ಟಮರ್ಗೆ ಡೆಲಿವರಿ ಕೊಡ್ತಾರೆ. ಟೂಲ್ಸ್ ಎಲ್ಲ ಟೂಲ್ಸ್ ಕಸ್ಟಮರ್ ಹೋಗ್ತಾ ಇದ್ದಾರೆ ಟ್ರಯಲ್ ನೋಡೋಕ್ಕೆ. ಹೊಂಟೋಗ್ಬಿಟ್ರು ಜಿ ಅಂತ ಹೋಗ್ಬಿಟ್ರು ಇವ್ರ ಫ್ರೆಂಡ್ ಇವರು ಕೈಕೊಂಡು ಕೂತಾರೆ. ಇದೇ ಥರ ಯಾವುದಾದ್ರು ಕೆಲಸ ಇದ್ದರೆ ನಮ್ಮ ವರ್ಕ್ಶಾಪ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ. ವಿಸಿಟ್ ಮಾಡಿ ಒಂದ್ಸಲಿ ನಮ್ಮ ವರ್ಕ್ಶಾಪಿಗೆ ಬನ್ನಿ, ನೀಟಾಗಿ ರೆಡಿ ಮಾಡ್ಕೊಳ್ತೀನಿ.